ಇವತ್ತು ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಅಡ್ವೆಂಚರಸ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದಲ್ಲಿ ನಿಮಗೆ ತುಂಬಾ ಆಕ್ಟಿವಿಟೀಸ್ ಮಾಡಕ್ಕೆ ಚಾನ್ಸಸ್ ಇದೆ. ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲು, ವಾಟರ್ ಫಾಲ್ಸ್ ಇದೆ 2-3, ಹೈಕಿಂಗ್ ಟ್ರೈಲ್ಸ್ ಇದೆ, ಬೀಚ್ ಇದೆ, ಆಮೇಲೆ ಇನ್ನೊಂದು ಸೀಕ್ರೆಟ್ ಕೇವ್ ಇದೆ. ಆ ಸೀಕ್ರೆಟ್ ಕೇವ್ ಎಲ್ಲಿದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಮಾರಿಷಸ್ ಅಲ್ಲಿ ಇರೋರಿಗೆ ಗೊತ್ತಿಲ್ಲ. ಸೊ ನಾವು ಅದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಆಗಿ ಹೋಗ್ಬೇಕು. ನೀರೊಳಗಡೆ ಇಳ್ದು ನಿಮ್ಗೆ ಡ್ರೆಸ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಬ್ಯಾಗ್ ಎಲ್ಲ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು. ವೇವ್ಸ್ ಎಲ್ಲ ಜಾಸ್ತಿ ಇದ್ರೆ ಹೋಗೋದಿಕ್ ಕಷ್ಟ. ಸೊ ಇಲ್ಲಿಗೆ ಬರೋದಕ್ಕೆ ನಾವು ಬೆಳಗ್ಗೆನೆ ಎದ್ದು 5 ಗಂಟೆಗೆನೆ ರೆಡಿ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಸ್ಸಲ್ಲಿ 2 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಈ ಜಾಗದ ಹೆಸರು ಬಂದು ಗ್ರೀಗ್ರಿ ಅಂತ. ಇದು ಬಂದು ಫ್ರೆಂಚ್ ನೇಮು, ಬಟ್ ನಾವ್ ಇದನ್ನ ಗಿರಿಗಿರಿ ಅಂತ ಕರಿತೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆ ಕಡೆ ಇಂಡಿಯನ್ ಓಷನ್ ಇದೆ, ಈ ಕಡೆ ಬ್ಯೂಟಿಫುಲ್ ಆಗಿರೋ ಮರಗಳು. ಇದ್ರೊಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ವಾಟರ್ ಫಾಲ್ ಕಡೆ ರೀಚ್ ಆಗ. ಇದು ಒಂದು ಅನ್ಟಚ್ಡ್ ಜಾಗ ಅಂತ ಹೇಳ್ಬೋದು. ತುಂಬಾ ಡೆವಲಪ್ಮೆಂಟ್ಸ್ ಅದು ಇದೆಲ್ಲ ಏನೂ ಆಗಿಲ್ಲ, ಹಂಗೆ ಇದೆ ಜಾಗ ನ್ಯಾಚುರಲ್ ಆಗಿ. ತುಂಬಾ ಚೆನ್ನಾಗಿದೆ. ಇದೇ ಜಾಗದಲ್ಲಿ ಇಂದ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕು ನಾವು. ಸಮುದ್ರದ ಪಕ್ಕನೆ ಬ್ಯೂಟಿಫುಲ್ ವ್ಯೂ ಎಂಜಾಯ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ರೆ ಇದೊಂದು ಜಾಗ ಸಿಗುತ್ತೆ. ಸೊ ಇದನ್ನ ನೋಡಿದ್ರೆ ನಿಮಗೆ ಆ ಭೂಮಿ ಒಂದು ಪೀಸ್ ಹಂಗೆ ಸಮುದ್ರದೊಳಗಡೆ ಹೋಗಿರೋ ಥರ ಇದೆ. ಅದು ಡೆಪ್ತ್ ನೋಡಿ ಎಷ್ಟಿದೆ, ಅಲ್ಲಿ ನಿಂತ್ಕೊಂಡ್ರೆ ಭಯ ಆಗತ್ತೆ ಸೌಂಡಿಗೆ, ಆಳ ನೋಡಿದ್ರೇನೆ. ಇದನ್ನ ನೋಡಿದ್ರೆ ನಮಗೆ ಸ್ವಲ್ಪ ಈ ಶಿವರಾಜ್ ಕುಮಾರ್ ಹಳೇ ಮೂವಿಗಳನ್ನೆಲ್ಲ ನೋಡಿದ್ರೆ ಸಾಂಗ್ಸ್ ಎಲ್ಲ ಶೂಟ್ ಮಾಡಿರ್ತಾರಲ್ಲ ಆ ಥರ ಇದೆ ಜಾಗ. ಮೋಸ್ಟ್ಲಿ ಇಲ್ಲೂ ಮಾಡಿರ್ಬೋದೇನೋ ಗೊತ್ತಿಲ್ಲ. ಸಖತ್ತಾಗಿದೆ. ಸೊ ಇಲ್ಲಿಂದ ಹಂಗೆ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದ್ರೆ ಮುಂದೆ ವಾಟರ್ ಫಾಲಿಗೆ ರೀಚ್ ಆಗ್ತೀವಿ. ಫಸ್ಟ್ ವಾಟರ್ ಫಾಲ್ಗೆ ಇಲ್ಲಿದೆ ನೋಡಿ ಫಸ್ಟ್ನೇ ವಾಟರ್ ಫಾಲು. ತುಂಬ ದೊಡ್ಡದೇನಲ್ಲ, ಚಿಕ್ಕದೇನೆ, ಬಟ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕುತ್ಕೊಂಡ್ರೆ ಈ ಥರ ಕಾಣುತ್ತೆ ನೋಡಿ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಜಾಗ. ಸೊ ಇಲ್ಲಿಂದ ಕೆಳಗಡೆ ಹೋಗೋಣ ಅಂದರೆ 2 ಆಪ್ಷನ್ ಇದೆ. ಸೈಡಲ್ಲಿ ಹೋಗಿ ಜಾಗ ಹುಡಿಕೊಂಡು ಕೆಳಗಡೆ ಇಳಿಬೇಕು, ಇಲ್ಲ ಬಾ ಇಲ್ಲಿಂದ ಜಂಪ್ ಮಾಡ್ಬೋದು. ಇಲ್ಲ ಜಂಪ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೀರು ಆಳ ಇಲ್ಲ ಜಾಸ್ತಿ, ಇಲ್ಲಾಂದರೆ ಟ್ರೈ ಮಾಡ್ಬೋದು. ಸೊ ಅದರಿಂದ ನಾವು ಜಾಗ ಹುಡಿಕೊಂಡು ಸೈಡಿಂದನೇ ಇಳಿಬೇಕು. ಬನ್ನಿ ಹೋಗೋಣ. ಸೊ ಈ ಜಾಗ ಹಿಂಗಿದೆ ನೋಡಿ ಇಳಿಯೋದು. ಹಗ್ಗ ಎಲ್ಲ ಕಟ್ಟಿದ್ದಾರೆ, ತುಂಬ ಈಸಿ ಎಲ್ಲ ಇಳಿಯೋದು. ಹುಷಾರಾಗಿ ಇಳಿಬೇಕು, ಜಾರಿದ್ರೆ ಮಾತ್ರ ಸೀದಾ ಕೆಳಗಡೆ ಹೋಗಿರ್ತೀವಿ. ಸೊ ನಾನು ಸ್ವಲ್ಪ ಸ್ಟಂಟ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು, ಬಟ್ ಹುಷಾರಾಗಿ ಇಳಿಬೇಕು. ಶೂ ಎಲ್ಲ ಕರೆಕ್ಟಾಗಿರೋದು ಹಾಕ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಸ್ಕಿಡ್ ಆಗುತ್ತೆ. ಸ್ವಲ್ಪ ಏನಾದರೂ ಮಳೆ ಬಂದರೆ ಇದ್ದಿದ್ದು ಕಷ್ಟ, ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಫೈನಲಿ ಕೆಳಗಡೆ ಬಂದ್ವಿ, ಎಲ್ಲೂ ಬೀಳಲಿಲ್ಲ. ಸೊ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಜಾಗ, ವಾಟರ್ ಫಾಲು. ಸೊ ನೀರು ನೋಡಿದ್ರೆ ನಾವು ಕೆಳಗಡೆ ಇಳಿದಲ್ಲೇ ಇರ್ತೀವಿ ನೀರಿಗೆ. ಫಸ್ಟ್ ಕೆಲಸ ಮಾಡಿದ್ದೆ ಅದು, ಬ್ಯಾಗೆಲ್ಲ ಬಿಚ್ಚಿ ಸ್ಟ್ರೇಟ್ ನೀರಿಗೆ. ನೀರಲ್ಲಿ ಆಟಾಡಿ ತಂದಿರೋ ಊಟನೆಲ್ಲ ಚೆನ್ನಾಗಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದೆ 2 ಫಾಲ್ಸ್ ಇದೆ ಅಲ್ಲಿಗೆ ಹೋಗೋಣ ಅಂತಿದ್ರೆ ಅಷ್ಟರಲ್ಲೇ ನನ್ನ ಫ್ರೆಂಡು ಸುಸ್ತಾಗಿ ಪಾಚ್ಕೊಂಬಿಟ್ಟಿದ್ದಾನೆ. ಬೆಳಗ್ಗೆ ಬೇಗ ಎದ್ದಿದ್ದ ಪಾಪ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇದೇ ನೋಡಿ 2ನೇ ವಾಟರ್ ಫಾಲು. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಕಡೆ ಇಂಡಿಯನ್ ಓಷನ್ ಇದೆ, ಈ ಕಡೆ ಟರ್ನ್ ಆಯಿತು ಅಂದರೆ ನಿಮಗೆ ವಾಟರ್ ಫಾಲ್ಸ್ ಇದೆ. ನಾನಂತೂ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಸಮುದ್ರ ಮತ್ತು ವಾಟರ್ ಫಾಲ್ 2 ಪಕ್ಕನೇ ಇರೋದು. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಟೈಮ್ ವೇಸ್ಟ್ ಮಾಡ್ದಲ್ಲೇ 1-2 ಪಿಕ್ಚರ್ ಕ್ಲಿಕ್ ಮಾಡಿಕೊಂಡೆ, ಹೀರೋ ಥರ ಫೋಸ್ ಕೊಟ್ಬಿಟ್ಟು ಅದಾದಮೇಲೆ ಟಾರ್ಜನ್ ಕಾಡು ಮನುಷ್ಯನ ಥರ 1-2 ಪಿಕ್ಚರ್ ತೊಗೊಳೋಣ ಅನ್ನಿಸ್ತು, ಅದು ತೊಗೊಂಡಾಯ್ತು. ಈಗ ಟೈಮ್ ವೇಸ್ಟ್ ಮಾಡ್ದಲೇ ನಾವು ವಾಪಸ್ ಕೇವ್ ಹತ್ರ ಹೋಗ್ಬೇಕು, ಯಾಕೆಂದರೆ ಸಂಜೆ ಆಗ್ತಾ ಬರ್ತಾ ಇದೆ, ಕತ್ಲೆ ಆದರೆ ಕೇವ್ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮತ್ತೊಂದು ವಾಟರ್ ಫಾಲ್ಸ್ನ ಮತ್ತು ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ನ ನಾವು ಇವತ್ತು ನೋಡೋಕ್ಕಾಗಲ್ಲ, ಟೈಮ್ ಆಗಿದೆ. ಸೊ ಪರವಾಗಿಲ್ಲ, ನಾವು ಇವತ್ತು ಕೇವ್ ಹತ್ರ ಹೋಗಲೇಬೇಕು, ಬನ್ನಿ ಹೋಗೋಣ. ಸೊ ನೀವು ಈ ಥರ ಬಂದು ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ ನೋಡಿ ಬ್ಯೂಟಿಫುಲ್ಲಾಗಿ. ನಿಮಗೆ ಗೊತ್ತೇ ಆಗಲ್ಲ ನೀವು ನಿಂತಿರೋದು ಬಂದು ಕೇವ್ ಮೇಲ್ಗಡೆನೆ ಅಂತ. ಸೊ ಇಲ್ಲಿಂದ ಕೆಳಗಡೆ ಹೋದ್ರೆ ಅಲ್ಲಿ ರೀಚ್ ಆಗ್ತೀರಾ ಬೀಚ್ ಹತ್ರ. ಅಲ್ಲಿ ನೀವು ಥಿಂಗ್ಸ್ ಎಲ್ಲ ಇಟ್ಟು ನೀರು ದಾಟ್ಕೊಂಡು ಒಳಗಡೆ ಹೋಗ್ಬೋದು. ವೇವ್ಸ್ ಜೋರಾಗಿ ಬರ್ತಾ ಇದ್ರೆ ಹೋಗೋಕ್ಕಾಗಲ್ಲ, ಕಾಯ್ಕೊಂಡು ಕರೆಕ್ಟಾಗಿ ವೇವ್ಸ್ ಕಡಿಮೆ ಇರೋ ಟೈಮಲ್ಲಿ ರೀಚ್ ಆಗಬೇಕು.
ಇಲ್ಲ ಅಂದರೆ ಥಿಂಗ್ಸನ್ನ ತಲೆ ಮೇಲೆ ಇಟ್ಕೊಂಡೇ ರೀಚ್ ಆಗ್ಬೋದು. ತುಂಬ ಜನ ಹೇಳ್ತಾರೆ ಪೈರೇಟ್ಸ್ ಬಂದಾಗ ಈ ಕೇವಲೆಲ್ಲ ಸ್ಟೇ ಮಾಡ್ತಾ ಇದ್ರು ಅವರು ಅಂತ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಬಟ್ ಕೇವ್ ಮಾತ್ರ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಸಕ್ಕತ್ತಾಗಿದೆ. ನೋಡಿ ಯಾವ ಥರ ಫಾರ್ಮೇಷನ್ ಆಗಿದೆ ಅದು, ಸಖತ್ ಯುನೀಕ್ ಆಗಿದೆ. ಇಲ್ಲಿ ಕೂತ್ಕೊಂಡ್ರೆ ಸನ್ಸೆಟ್ ಮಾತ್ರ ಸೂಪರಾಗಿ ಕಾಣುತ್ತೆ. ನಾವೊಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೋದ್ವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.